ನಾವು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೆ ಸಪೋರ್ಟ್ ಮಾಡಿ. ಮಲ್ಲಿನಾಥ ದೇವಾಲಯವು ಎಲ್ಲಿ ಕಂಡುಬರುತ್ತದೆ? ಆನ್ಸರ್ ಪಟ್ಟದಕಲ್ಲು. ಅಕ್ಬರನು ಯಾವ ವರ್ಷ ಗುಲಾಮಗಿರಿಯನ್ನು ರದ್ದು ಮಾಡಿದನು? ಆನ್ಸರ್ 1562. ದಕ್ಷಿಣ ಪಥೇಶ್ವರ ಇದು ಯಾರ ಬಿರುದು? ಆನ್ಸರ್ ಇಮ್ಮಡಿ ಪುಲಕೇಶಿ. ಬಾದಾಮಿ ಚಾಲುಕ್ಯರ ಕೊನೆಯ ಅರಸನ ಹೆಸರೇನು? ಆನ್ಸರ್ 2ನೇ ಕೀರ್ತಿವರ್ಮ. ಚಾಲುಕ್ಯರ ಶೈಲಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆನ್ಸರ್ ಮಂಗಳೇಶ. ಚಾಲುಕ್ಯರ ನಿಜವಾದ ಸ್ಥಾಪಕನೆಂದು ಯಾರನ್ನು ಕರೆಯುತ್ತಾರೆ? ಆನ್ಸರ್ 1ನೇ ಪುಲಕೇಶಿ. ವಾತಾಪಿಕೊಂಡ ದೇವ ಎಂಬ ಬಿರುದು ಯಾರು ಹೊಂದಿದರು? ಆನ್ಸರ್ 1ನೇ ನರಸಿಂಹ ವರ್ಮ. ಮುದ್ರಣಾ ಯಂತ್ರವು ಮೊದಲು ಕರ್ನಾಟಕದ ಯಾವ ನಗರದಲ್ಲಿ ಸ್ಥಾಪನೆಗೊಂಡಿತು? ಆನ್ಸರ್ ಬಳ್ಳಾರಿ 1826. ಕರ್ನಾಟಕದ ಮೊದಲ ವೃತ್ತಿಪತ್ರಿಕೆಯ ಸ್ಥಾಪಕರು ಯಾರು? ಆನ್ಸರ್ ಫಾದರ್ ಹರ್ಮನ್ ಮೋಗ್ಲಿಂಗ್. ಕರ್ನಾಟಕದಲ್ಲಿ ಪ್ರಾರಂಭವಾದ ಮೊದಲ ವಾರಪತ್ರಿಕೆ ಯಾವುದು? ಆನ್ಸರ್ ಸುಬುದ್ಧಿ ಪ್ರಕಾಶನ. ಮೊಟ್ಟಮೊದಲು ಅಚ್ಚಾದ ಕನ್ನಡದ ಕೃತಿ ಯಾವುದು? ಆನ್ಸರ್ ಈ ಗ್ಲಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್. ಕನ್ನಡದ ಮೊದಲ ವೈದ್ಯಕೀಯ ಗ್ರಂಥ ಯಾವುದು? ಆನ್ಸರ್ ಗೋವೈದ್ಯ. ಕನ್ನಡದ ಮೊದಲ ಗಣಿತಶಾಸ್ತ್ರಜ್ಞ ಯಾರು? ಆನ್ಸರ್ ಮಹಾವೀರಾಚಾರ್ಯ. ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯಲಾಗಿದೆ? ಆನ್ಸರ್ ಹರ್ಡೇಕರ ಮಂಜಪ್ಪ. ಕನ್ನಡ ಎಂಬ ಹೆಸರನ್ನು ಹೊಂದಿದ ತಾಲೂಕು ಯಾವ ರಾಜ್ಯದಲ್ಲಿದೆ? ಆನ್ಸರ್ ಮಹಾರಾಷ್ಟ್ರ. ಸಸ್ಯಗಳಿಗೂ ಜೀವವಿದೆ ಎಂಬುದನ್ನು ನಿರೂಪಿಸಿದ ಭಾರತದ ಸುಪ್ರಸಿದ್ಧ ವಿಜ್ಞಾನಿ ಯಾರು? ಆನ್ಸರ್ ಜಗದೀಶ ಚಂದ್ರ ಬೋಸ್. ಪ್ರೋಟೀನ್ಗಳನ್ನು ಜಾಲೀಕರಿಸಿದಾಗ ಉಂಟಾಗುವ ಆಮ್ಲಗಳನ್ನು ಏನೆಂದು ಕರೆಯುತ್ತಾರೆ? ಆನ್ಸರ್ ಅಮಿನೋ ಆಮ್ಲ. ಲೋಕನಾಯಕ ಎಂದು ಜನಪ್ರಿಯರಾದವರು ಯಾರು? ಆನ್ಸರ್ ಜಯಪ್ರಕಾಶ ನಾರಾಯಣ. ನಂದನ್ ಕಾನಂದ್ ಮೃಗಾಲಯ ಇರುವ ಸ್ಥಳ ಯಾವುದು? ಆನ್ಸರ್ ಉತ್ತರ ಪ್ರದೇಶ. ಕನ್ನಡ ನವೋದಯದ ಮೊದಲ ಕವಯತ್ರಿ ಯಾರು? ಆನ್ಸರ್ ಬೆಳಗೆರೆ ಜಾನಕಮ್ಮ. ಕನ್ನಡದ ಮೊದಲ ಪ್ರವಾಸ ಕಥೆ ಯಾವುದು? ಆನ್ಸರ್ ದಕ್ಷಿಣ ಭಾರತ ಯಾತ್ರೆ. ಕನ್ನಡ ಕಾವ್ಯದಲ್ಲಿ ಮೊಟ್ಟಮೊದಲ ರಗಳೆ ಬಳಸಿದ ಕವಿ ಯಾರು? ಆನ್ಸರ್ ಹರಿಹರ.